ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಬಿಂದುಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾನು ಗುರುವಾರ ಸಂಜೆಯಿಂದ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆಲ್ಲ ತಯಾರಿ ಮಾಡ್ಕೊತೀವಿ, ಪೂಜೆಗೆ ಏನೆಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊತೀನಿ, ಮತ್ತೆ ನಮ್ಮ ಮನೇಲಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಬನ್ನಿ ಇವಾಗ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆಲ್ಲ ತಯಾರಿ ಮಾಡ್ಕೊತೀನಿ ಅಂತ ನೋಡೋಣ. ನಾನು ಸಾಮಾನ್ಯವಾಗಿ ಯಾವಾಗ್ಲೂ ದೇವ್ರ ಮನೇಲೆ ವರಮಹಾಲಕ್ಷ್ಮಿನ ಕೂರಿಸೋದು. ಅದಕ್ಕೋಸ್ಕರ ಫಸ್ಟ್ ದೇವ್ರ ಮನೆನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು, ಮಾಮೂಲಿ ಡೈಲಿ ಇಟ್ಕೊಳ್ಳೋ ಫೋಟೋ ಇಟ್ಕೊಂಡು ಅದ್ರ ಮೇಲೆ ವರಮಹಾಲಕ್ಷ್ಮಿನ ಫೋಟೋ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಬಾಳಕಂಬ ಎಲ್ಲ ಫಸ್ಟ್ ಇಟ್ಕೋಬೇಕಲ್ವಾ, ಅದನ್ನ ಬಾಳಕಂಬನೂ ಎಲ್ಲ ಸೆಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ನೆಕ್ಸ್ಟ್ ದೇವ್ರಿಗೆ ಕಲಶಕ್ಕೆ ಸೀರೆ ಉಡ್ಸ್ಬೇಕಲ್ವಾ, ಫಸ್ಟ್ ಅದಕ್ಕೆ ಸೀರೆನೆಲ್ಲ ಪಿನ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಸ್ಯಾರಿ ಫುಲ್ಲು ಇವಾಗ ನಾವು ಹೇಗೆ ಹೆಣ್ಮಕ್ಳುಗಳು ಸೀರೆ ಉಟ್ಕೊಂತೀವಿ ಅದೇ ತರನೇ ನಾನು ಬಿನ್ಗೆ ಇಟ್ಟು ಕಲಶಕ್ಕೆ ಸೀರೆ ಉಡ್ಸೋದು. ಅದಕ್ಕೋಸ್ಕರ ಫಸ್ಟ್ ಸ್ಯಾರಿನ ಅರ್ಧ ಭಾಗಕ್ಕೆ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ, ಏಕೆಂದ್ರೆ ತುಂಬಾ ಸ್ಯಾರಿ ಲಾಂಗ್ ಇರುತ್ತಲ್ವಾ, ಅದಕ್ಕೋಸ್ಕರ ಅದನ್ನ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡ್ರೆ ಕಲಶಕ್ಕೆ ಉಡ್ಸೋದಕ್ಕೆ ಸರಿ ಹೋಗುತ್ತೆ ಅಂತ ಫಸ್ಟ್ ಸ್ಯಾರಿನ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡು, ಅದಾದ್ಮೇಲೆ ನಾನು ಒಂದ್ ಕಡೆಯಿಂದ ಫೋಲ್ಡಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಹೇಗೆ ಫೋಲ್ಡ್ ಮಾಡೋದು ಅಂತ. ಈ ತರ ಫೋಲ್ಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದನ್ನ ನಾವು ಕೈಯಲ್ಲೂ ನೆರಿಗೆ ಹಿಡ್ಕೊಂಡು ಮಾಡ್ಬೋದು, ಆದ್ರೆ ಫಸ್ಟ್ ಈ ತರನು ಎರಡು ಮೆಥಡಲ್ಲೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ತರನು ಟ್ರೈ ಮಾಡ್ತಾ ಇದ್ದೀನಿ. ಇದು ಕೂಡ ಈಸಿಯಾಗಿ ಆಗುತ್ತೆ. ಇವಾಗ ಫಸ್ಟ್ ಯಾರು ಹೊಸದಾಗಿ ನೀವು ಕಲಶಕ್ಕೆ ಸೀರೆ ಉಡ್ಸ್ಬೇಕು ಅಂತ ಹೇಳಿದ್ರೆ ಈ ತರ ಮೆಥಡ್ ಟ್ರೈ ಮಾಡಿ, ಇದು ಈಸಿ ಆಗುತ್ತೆ ನಿಮ್ಗೆ. ಈ ತರ ಮಾಡ್ಕೊಂಡು ನಾನು ಜಾಸ್ತಿ ಇಲ್ಲಿ ಪಿನ್ಗಳನ್ನ ಯೂಸ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ಸ್ಯಾರಿ ಹಾಳೋಗ್ಬಿಡುತ್ತೆ ಅಂತ. ಅದಕ್ಕೋಸ್ಕರ ನಾನು ಕ್ಲಿಪ್ಗಳನ್ನ ಹಾಕೊಂತೀನಿ ಅಲ್ಲಲ್ಲಿ, ಯಾಕೆಂದ್ರೆ ಫುಲ್ ನಾವು ಫೋಲ್ಡಿಂಗ್ ಮಾಡ್ಕೊಂಡು ಬರ್ತಾ ಇದ್ರೆ ಅದು ಬಿಚ್ಚೋಗ್ಬಿಡುತ್ತಲ್ವಾ ಫೋಲ್ಡಿಂಗ್ ಎಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡ್ತಾನೆ, ಸ್ವಲ್ಪ ಕೈಯಲ್ಲಿ ಇಟ್ಕೊಳ್ಳೋಷ್ಟಾಗಷ್ಟು ನಾನು ಫೋಲ್ಡಿಂಗ್ ಮಾಡ್ಕೊಂಡು ಅದಾದ್ಮೇಲೆ ನಾನು ಒಂದು ಕ್ಲಿಪ್ ಹಾಕೊಂತಾ ಇದ್ದೀನಿ. ಅಂದ್ರೆ ಬಟ್ಟೆಗೆ ಯೂಸ್ ಮಾಡ್ತೀವಲ್ವಾ, ಅದು ಯೂಸ್ ಮಾಡಿರೋದು ಹಾಕ್ಬಾರ್ದು. ಯೂಸ್ ಮಾಡೋಗಿರೋದಕ್ಕಿಂತ ಹೊಸ ಕ್ಲಿಪ್ಗಳನ್ನ ತಗೊಂಡು ಹಾಕೊಂಡ್ರೆ ಒಳ್ಳೇದು. ಆ ಥರ ಕ್ಲಿಪ್ಗಳನ್ನ ಹಾಕೊಂಡು ಅದನ್ನ ಸ್ಯಾರಿನ ಮತ್ತೆ ಫೋಲ್ಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದೇ ರೀತಿ. ಅದಾದ್ಮೇಲೆ ನಾನು ಇನ್ನೊಂದು ಟೆಕ್ನಿಕ್ ತೋರಿಸ್ತೀನಿ ನೋಡಿ, ಇನ್ಯಾವ ಥರ ಉಡ್ಬೋದು ಅಂದ್ರೆ, ನಾವು ಮಾಮೂಲಿ ಸ್ಯಾರಿಗೆ ಉಟ್ಕೋಬೇಕಾದ್ರೆ ನರ್ಗೆ ಎಲ್ಲ ತಕೊಂತೀವಲ್ವಾ, ನಾವು ಸ್ಯಾರಿ ಉಟ್ಕೋಬೇಕಾದ್ರೆ ಅದೇ ಥರನೂ ತಕೊಬೋದು. ಆದರೆ ಸ್ಯಾರಿ ಲೆಂತ್ ಫುಲ್ಲು ನಾವು ನೆರಿಗೆ ಇಟ್ಕೊಳ್ಳೋದ್ರಿಂದ ಕೈಯಲ್ಲಿ ಹೋಲ್ಡ್ ಮಾಡೋದಕ್ಕೆ ಆಗಲ್ಲ. ಸೊ ಹಾಗೆ ಅರ್ಧ ಹಾಕೊಂಡು ಕ್ಲಿಪ್ ಹಾಕೊಂಡು ಸೆಟ್ ಮಾಡ್ಕೋಬೇಕು. ಅದಾದ್ಮೇಲೆ ನಾವು ಸೆರಗು ಪಾರ್ಟ್ ಬೇಕಲ್ವಾ, ಅದಕ್ಕೆ ಎಷ್ಟು ಬೇಕು, ಆಲ್ಮೋಸ್ಟ್ 1 ಮೀಟರ್ ಅಷ್ಟು ನಮಗೆ ಸೆರಗು ಪಾರ್ಟ್ ಬಿಟ್ಕೋಬೇಕು. 1 ಮೀಟರ್ ಅಷ್ಟು ನಾವು ಸೆರಗಿಗೆ ಬಿಟ್ಕೊಂಡಾದ್ಮೇಲೆ ನಾವು ಏನ್ ಇಟ್ಕೊಂಡಿದ್ದೆ ನೆರಿಗೆ, ಆ ಪಾರ್ಟ್ಗೆ ನಾವು ಒಂದು ದಾರ ಹಾಕಿ ಕಟ್ಕೋಬೇಕು. ಇಲ್ಲಿ ಆ ವಿಡಿಯೋ ಮಿಸ್ ಆಗಿದೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ನೆರಿಗೆ ಎಲ್ಲ ಇಟ್ಕೊಂಡಾದ್ಮೇಲೆ ನಮ್ಗೆ ಲೆಂತ್ ಎಷ್ಟು ಬೇಕೋ ಕಲಶಕ್ಕೆ ಅದನ್ನ ನೋಡ್ಕೊಂಡು ನಾವು ಒಂದು ದಾರ, ಹೊಸ ದಾರ ಹಾಕಿ ಕಟ್ಟಿಟ್ಕೋಬೇಕು. ಅದಾದ್ಮೇಲೆ ನಾವು ಇವಾಗ ನಾವೇನ್ ಸ್ಯಾರಿಗೆ ಸೆರಗು ಪಿನ್ ಮಾಡ್ಕೊಂತೀವಲ್ವಾ ಕೈಯಲ್ಲಿ ಇಟ್ಕೊಂಡು, ಅದೇ ತರನು ಪಿನ್ ಮಾಡ್ಕೋಬಹುದು. ಆದ್ರೆ ನಾನು ಇಲ್ಲಿ ಹೊಸದಾಗಿ ನೋಡೋರ್ಗೆ ಈಸಿ ಆಗ್ಲಿ ಕಲಿಯೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಈ ತರ ಮೆಥಡ್ ಈಸಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮಾಮೂಲಿ ಸೆರಗು ಫೋಲ್ಡ್ ಮಾಡ್ಕೊಂಡು ಪಿನ್ ಮಾಡ್ಕೊಂತಾ ಇದ್ದೀನಿ. ಅಮ್ಮನ ಮನೇಲಿ ಈ ವರ್ಷ ಹಬ್ಬ ಮಾಡೋ ಆಗಿರ್ಲಿಲ್ಲ, ಸೊ ಅದಕ್ಕೆ ನಾನೇ ಅಪ್ಪ ಅಮ್ಮನ ಇಬ್ರು ಮನೆಗೆ ಕರೆದಿದ್ದೆ. ಹಬ್ಬಕ್ಕೆ ಬನ್ನಿ ಅಂತ ಇಬ್ರು ಬಂದಿದ್ದಾರೆ. ನಾನು ಇಲ್ಲಿ ಪೂಜೆ ತಯಾರಿ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದೆ. ಅಮ್ಮ ಅಡಿಗೆಗೆ ಮತ್ತೆ ಊಟಕ್ಕೆ ಏನ್ ಬೇಕು ಅಂತೆಲ್ಲ ಅದೆಲ್ಲ ರೆಡಿ ಮಾಡ್ಕೊಂಡು, ಅಪ್ಪ ಕೂಡ ನನಗೆ ಮಧ್ಯ ಪೂಜೆಗೆಲ್ಲ ಏನೇನ್ ಬೇಕು ಅಂತ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡು ಇಬ್ರು ಹೆಲ್ಪ್ ಮಾಡ್ಕೊಡ್ತಾ ಇದ್ರು. ಈ ಸೀರೆನ ಲಕ್ಷ್ಮಿಗೆ ಒಂದೊಂದ್ ಭಾಗದಲ್ಲಿ ಒಂದೊಂದ್ ತರ ಉಡ್ಸ್ತಾರಲ್ವಾ, ಆದ್ರೆ ನನ್ಗೆ ಯಾವಾಗ್ಲೂ ನಾವ್ ಹೆಣ್ಮಕ್ಳು ಹೇಗ್ ಉಟ್ಕೊಂತೀವಿ ನಮ್ ಕಡೆ, ಅದೇ ರೀತಿ ನಾವು ಲಕ್ಷ್ಮಿಗೂ ಕೂಡ ಸೀರೆ ಉಡ್ಸಿ ನೋಡ್ಬೇಕು ಅಂತ ತುಂಬಾ ಇಷ್ಟ. ನಾನು ಹಾಗೇನೆ ಎಲ್ಲ ರೆಡಿ ಮಾಡ್ಕೊಂತಾ ಇದ್ದೀನಿ. ಅದಾದ್ಮೇಲೆ ಕಲಶಕ್ಕೆ ಏನೇನ್ ಬೇಕು ಸಾಮಗ್ರಿಗಳನ್ನೆಲ್ಲ ಕಲಶಕ್ಕೆ ಹಾಕೋದಿಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಂತಾ ಇದ್ದೀನಿ. ನಾನು ಯಾವಾಗೂ ಒಂದು ಬಿನ್ಗೆ ಮತ್ತೆ ಒಂದು ಕಲಶ ಇಟ್ಟು ಪೂಜೆ ಮಾಡೋದು. ಬಿನ್ಗೆ ಒಳಗಡೆ ಅಕ್ಕಿ ತುಂಬಿರ್ತೀನಿ. ಅಕ್ಕಿ ತುಂಬಿರ್ತೀವಲ್ವಾ, ಆ ಬಿನ್ಗೆ ಒಳಗಡೆ ಎಲ್ಲಾ ಸಾಮಗ್ರಿಗಳನ್ನು ಹಾಕೋಬೇಕು. ಇಲ್ಲಿ ಏನೇನ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, 5 ಅರ್ಶಿನದ ಕೊಂಬು, 5 ಕಮಲಾಕ್ಷಿ ಬೀಜ, 5 ಲಕ್ಷ್ಮಿ ಕವಡೆ, 5 ಗೋಮತಿ ಚಕ್ರ, 5 ಬಟ್ಲಡ್ಕೆ, 5 ಖರ್ಜೂರ, 5 ಗೋಡಂಬಿ, 5 ಬಾದಾಮಿ, 5 ದ್ರಾಕ್ಷಿ, 1 ಪೂರ್ಣಫಲ, 5 ಗುಲ್ಗಂಜಿ, ಮತ್ತೆ ಸ್ವಲ್ಪ ಕಲ್ಸಕ್ರೆ, ಮತ್ತೆ 1 ಇಡಿಯಷ್ಟು ನಾವಿಲ್ಲಿ ಕಾಯಿನ್ ತಗೊಂಡಿದ್ದೀನಿ. ಅದ್ರ ಜೊತೆಗೆ 5 ಏಲಕ್ಕಿ, 5 ಲವಂಗ ತಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಏನ್ ಫಸ್ಟ್ ಬಿನ್ಗೆ ಇಟ್ಕೊಂತೀವಿ, ತಾಮ್ರದ ಬಿನ್ಗೆ ಇಟ್ಕೊಂಡು ಅಕ್ಕಿ ಹಾಕೊಂಡಿರೋದು ಅದ್ರೊಳಗೆ ಹಾಕೊಂಡು ಪೂಜೆ ಮಾಡೋದಕ್ಕೆ ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡೆ. ನಾನು ಇವಾಗೇನು ಪೂಜಾ ಸಾಮಗ್ರಿಗಳನ್ನ ತೋರಿಸ್ದೆ ಕಲಶದೊಳಗೆ ಹಾಕೋಬೇಕು ಅಂತ. ಪೂಜೆ ಎಲ್ಲ ಆದ್ಮೇಲೆ ತಿನ್ನೋ ವಸ್ತುಗಳು ಅಂದ್ರೆ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನೆಲ್ಲ ಬಿಟ್ಟು ಇನ್ ಬೇರೆ ವಸ್ತುಗಳು ಏನಿದೆ, ಗೋಮತಿ ಚಕ್ರ, ಕವಡೆ, ಅದನ್ನೆಲ್ಲ ನಾವು ಒಂದು ಬಾಕ್ಸ್ಗೆ ಹಾಕೊಂಡು ಬೀರುನಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಮುಂದಿನ ವರ್ಷ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಅದೇ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಕಲಶ ಕೂರಿಸ್ಕೋಬಹುದು. ಅದಾದ್ಮೇಲೆ ನೆಕ್ಸ್ಟ್ ನಾನು ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತೀನಿ ಕಲಶನ, ಆ ಜಾಗದಲ್ಲೆಲ್ಲ ನೀಟಾಗಿ ಸ್ವಲ್ಪ ಗಂಜಲ ಹಾಕೊಂಡೆಲ್ಲ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಅಷ್ಟದಳ ಪದ್ಮ ರಂಗೋಲಿನ ಬಿಡ್ಸ್ಕೊಂತಾ ಇದ್ದೀನಿ. ಅದಾದ್ಮೇಲೆ ಅದಕ್ಕೆ ಅರ್ಶಿನ, ಕುಂಕುಮ, ಹೂವ ಮತ್ತೆ ಅಕ್ಷತೆ ಇಟ್ಕೊಂಡು
ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿರೋದ್ರಿಂದ ಎಡಗೈಲಿ ನಾನು ರಂಗೋಲಿ ಇಡೋ ಥರ ಕಾಣಿಸ್ತಿದೆ. ನಾನು ಎಡಗೈಲಿ ಇಡ್ತಿಲ್ಲ, ಬಡಗೈಲೇ ಮಾಡ್ತಾ ಇರೋದು. ಅದಾದ್ಮೇಲೆ ಒಂದು ಅಕ್ಕಿ ತುಂಬಿರೋ ತಟ್ಟೆನ ಇಟ್ಕೊತಾ ಇದ್ದೀನಿ. ಕಲಶ ಜೋಡಿಸ್ಕೋಬೇಕಲ್ವಾ ಬಿಂದಿಗೆಗೆ, ಅದನ್ನ ಇಟ್ಕೊತಾ ಇದ್ದೀನಿ. ಕೆಲವರು ಬಾಳೆ ಎಲೆ ಮೇಲೆ ಕೂರಿಸ್ತಾರೆ, ಮತ್ತೆ ಕೆಲವರು ಮಣೆ ಮೇಲೆ ಕೂರಿಸ್ತಾರೆ. ನಾನಿಲ್ಲಿ ಮಣೆ ಇಟ್ಕೊಳ್ಳೋಕ್ಕೆ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ತಟ್ಟೆಗೆ ಅಕ್ಕಿ ತುಂಬಿಟ್ಕೊಂಡು ಅದರಲ್ಲಿ ಓಂ ಮತ್ತೆ ನಾನು ಸ್ವಸ್ತಿಕ್ ಬರ್ದು ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಹೂವು ಅಕ್ಷತೆ ಹಾಕಿ ಇಟ್ಕೊತಾ ಇದ್ದೀನಿ. ನಾವು ಅಕ್ಕಿ ತಟ್ಟೆ ಒಳಗಡೆ ಬರೀ ಓಂ ಮತ್ತೆ ಸ್ವಸ್ತಿಕ್ ಬರಿಬೇಕು ಅಂತ ಏನಿಲ್ಲ. ನಮ್ಗೆ ಗೊತ್ತಿರೋ ಯಾವ್ದಾದ್ರು ಬೀಜಾಕ್ಷರಿ ಮಂತ್ರ ಕೂಡ ಬರ್ಕೊಂಡು ನಾವು ಮಾಡ್ಕೋಬಹುದು. ಅದಾದ್ಮೇಲೆ ನಾನು ಇಲ್ಲಿ ಅಕ್ಕಿ ತಟ್ಟೆ ಒಳಗಡೆ ತಾಮ್ರದ ಬಿಂದಿಗೆನ ತಂದಿಡ್ತಾ ಇದಾರೆ. ನಂಗೆ ತಾಮ್ರದ ಬಿಂದಿಗೆ ತುಂಬಾ ವೆಯ್ಟ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ತಂದಿಡ್ತಾ ಇದ್ದಾರೆ. ಅದಾದ್ಮೇಲೆ ನಾನಿಲ್ಲಿ ನೆಕ್ಸ್ಟ್ ಇವಾಗ ತಾಮ್ರದ ಬಿಂದಿಗೆಗೆಲ್ಲ ಅರ್ಶಿನ ಕುಂಕುಮ ಇಟ್ಕೋಬೇಕಲ್ವಾ, ಸ್ವಲ್ಪ ಅದಕ್ಕೆ ಅರ್ಶಿನ ಎಲ್ಲ ಇಟ್ಕೊಂಡು ಕುಂಕುಮ ಎಲ್ಲ ಹಾಕೊಂಡೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ನಾನು ಆ ತಾಮ್ರದ ಬಿಂದಿಗೆ ಅಕ್ಕಿ ತುಂಬಿದೆ ಅಲ್ವಾ, ಅದೇ ತಾಮ್ರದ ಬಿಂದಿಗೆಗೆ ಅರ್ಶಿನ ಕುಂಕುಮ ಹೂವು ಅಕ್ಷತೆ ಹಾಕೊಂಡು ನಾನೇನ್ ಪೂಜೆ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡು ತೋರಿಸ್ದೆ ಅಲ್ವಾ, ಒಂದೊಂದೇ ಹಾಕೊಂತಾ ಇರ್ಬೇಕು. ನಾನಿಲ್ಲಿ ಫಸ್ಟ್ ಕಾಯಿನ್ಗಳು ಹಾಕೊಂತಾ ಇದೀನಿ, ಚೇಂಜು. ಅದಾದ್ಮೇಲೆ ನಾವು ತೆಗೆದಿಟ್ಕೊಂಡಿರೋ 5 ಅರ್ಶಿನದ ಕೊಂಬು, 5 ಗೋಮತಿ ಚಕ್ರ, 5 ಲಕ್ಷ್ಮೀ ಕವಡೆ, 5 ಗುಲ್ಗಂಜಿ, 5 ಬಟ್ಲಡಿಕೆ, 1 ಪೂರ್ಣಫಲ, 5 ದ್ರಾಕ್ಷಿ, ಗೋಡಂಬಿ, ಕಲ್ ಸಕ್ಕರೆ, ಖರ್ಜೂರ, ಲವಂಗ, ಏಲಕ್ಕಿ ಏನೇನು ತೆಗೆದಿಟ್ಕೊಂಡಿದೀವಲ್ವಾ ಅದೆಲ್ಲ ಹಾಕೊಂತಾ ಇದ್ದೀನಿ. ಈ ಲಕ್ಷ್ಮಿ ಕೂರ್ಸೋದಕ್ಕೆ ಕಲಶಕ್ಕೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ವಸ್ತುಗಳನ್ನ ಹಾಕೋಬೇಕು ಅಂತ ತೋರಿಸ್ತಾರೆ. ಆದ್ರೆ ನಾನು ಫಸ್ಟ್ ಏನ್ ಮಾಡ್ತಿದ್ದೆ ಅಂದ್ರೆ, ಫಸ್ಟ್ 2 ಬಿಂದಿಗೆಗೂ ಅಂದ್ರೆ ಕಲಶಕ್ಕೂ ಮತ್ತೆ ಬಿಂದಿಗೆಗೆ ಎರಡಕ್ಕೂ ನೀರು ತುಂಬಿಟ್ಟೆನೆ ನಾನು ಲಕ್ಷ್ಮಿ ಕೂರಿಸ್ತಿದ್ದೆ. ಆದ್ರೆ ಒಂದ್ 2-3 ವರ್ಷದಿಂದ ಗೊತ್ತಾಯ್ತು, ಅದು ಒಂದು ಬಿಂದಿಗೆಗೆ ನಾವು ಅಕ್ಕಿ ತುಂಬಿಟ್ಟು ಅಂದ್ರೆ ಕೆಳಗಡೆ ಭಾಗ ಏನ್ ನಾವು ಚೊಂಬು ಬಿಂದಿಗೆ ಕೂರಿಸ್ತೀವಿ ಆ ಭಾಗಕ್ಕೆ ನಾವು ಅಕ್ಕಿ ತುಂಬಿಟ್ಟು ನಿಲ್ಸೋದ್ರಿಂದ ಮನೇಲಿ ಯಾವಾಗೂ ಧಾನ್ಯ, ಅಕ್ಕಿ ಅಂದ್ರೆ ಧಾನ್ಯ ಅಲ್ವಾ, ಧಾನ್ಯ ಲಕ್ಷ್ಮಿ ಯಾವಾಗೂ ನಿಲ್ಸಿರ್ತಾರೆ. ಮನೇಲಿ ಯಾವುದೇ ವಸ್ತುಗಳು ಇಲ್ಲ ಅನ್ನೋ ತರ ಇರೋದಿಲ್ಲ, ಧಾನ್ಯ ಲಕ್ಷ್ಮಿ ಆಕರ್ಷಣೆ ಆಗ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಈ ಬಿಂದಿಗೆ ಒಳಗಡೆ ಈ ತರ ಅಕ್ಕಿ ತುಂಬಿಟ್ಕೊಂಡು ಅದಕ್ಕೆ ನಾವು ಇಲ್ಲಿ ಏನೇನ ಪೂಜಾ ಸಾಮಗ್ರಿಗಳನ್ನ ತೋರಿಸ್ತಾ ಇದೀವಲ್ವಾ ಆ ಪೂಜಾ ಸಾಮಗ್ರಿಗಳನ್ನ ನಾವು ಹಾಕಿಟ್ಕೊಂಡು ಮಾಡೋದ್ರಿಂದ ತುಂಬಾ ಒಳ್ಳೇದು. ಮತ್ತೆ ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ನೀರ್ ಹಾಕಿರ್ತೀವಲ್ವಾ ಕಲಶ, ಆ ಕಲಶಕ್ಕೆನೆ ಇವಾಗ ನಾನೇನ್ ಹೇಳಿದೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಬೇಕು, ಗೋಡಂಬಿ ಬಾದಾಮಿ ಅಂತ ಇಲ್ಲ, ಅದನ್ನೆಲ್ಲ ಹಾಕೊಂಡ್ಬಿಡ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಕೆಲವ್ರು 3 ದಿನನೂ ಲಕ್ಷ್ಮಿ ಕೂರಿಸ್ತಾರೆ. ಇವಾಗ ನಾನು ನಮ್ಮ ಮನೇಲಿ 3 ದಿನ ಇಟ್ಟಿರ್ತೀನಿ. ಆ ತರ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಆ ವಸ್ತುಗಳೆಲ್ಲ ನೀರಲ್ಲಿ ನೆಂದು ಅದೊಂಥರ ಸ್ಮೆಲ್ ಬಂದಿರಂಗ್ ಆಗಿರುತ್ತೆ, ಪೂಜೆಗೂ ಅಷ್ಟು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಈ ತರ ನಾವು ಅಕ್ಕಿ ಒಳಗೆ ಹಾಕೊಳ್ಳೋದ್ರಿಂದ ಆ ವಸ್ತುಗಳನ್ನೆಲ್ಲ ಮತ್ತೆ ಯೂಸ್ ಮಾಡ್ಬೋದು, ಅದೇನು ಸ್ಮೆಲ್ ಕೂಡ ಬರಲ್ಲ, ಚೆನ್ನಾಗೂ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇವಾಗ ನಾವು ಮೇಲ್ಗಡೆ ಕೂರಿಸ್ತೀವಲ್ವಾ ಆ ಕಲಶಕ್ಕೆನೆ ಒಂದು ಬ್ಲೌಸ್ ಪೀಸ್ ತಗೊಂಡು ಅದನ್ನ ಫೋಲ್ಡ್ ಮಾಡ್ಕೊಂಡು ಆ ಚೊಂಬಿಗೆನೆ ನಾವು ಬ್ಲೌಸ್ ಪೀಸ್ ನ ಪಿನ್ ಮಾಡಿ ಇಟ್ಕೊಂಡಿದೀವಿ. ಇವಾಗ ಸೀರೆ ಜೊತೆ ಲಕ್ಷ್ಮಿಗೆ ಬ್ಲೌಸ್ ನ ಕೂಡ ಇಡ್ಬೇಕಲ್ವಾ, ನಾನು ಅದಕ್ಕೆ ಚೊಂಬಿಗೆ ನಾನು ಬ್ಲೌಸ್ ನ ಫೋಲ್ಡ್ ಮಾಡ್ಕೊಂಡು ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಸೀರೆನ ನಾವು ಫಸ್ಟ್ ನರಿಗೆ ಎಲ್ಲ ತಗೊಂಡು ಗಂಟು ಹಾಕೋಬೇಕು ಅಂತ ಹೇಳಿದ್ಮೇಲೆ ನಾನು ಇಲ್ಲಿ ತೋರಿಸಿದೀನಿ ನೋಡಿ, ಇದೇ ತರ ಗಂಟು ಹಾಕೊಂಡು ಅಂದ್ರೆ ನಮ್ಗೆ ಎಷ್ಟು ಲೆಂತ್ ಬೇಕು ಬಿಂದಿಗೆ ಗುಡ್ಸೋದಿಕ್ಕೆ ಸಾರಿ ಅಷ್ಟು ಲೆಂತ್ಗೆ ನಾವು ಗಂಟು ಹಾಕೊಂಡು ಆ ಗಂಟು ಸೀರೆ ಏನ್ ಕಟ್ಟಿರ್ತೀವಲ್ವಾ ಅದನ್ನ ನಾವು ಬಿಂದಿಗೆಗೆ ಕಟ್ಕೋಬೇಕು, ನೀಟಾಗಿ ಬಿಗಿಯಾಗಿ ಕಟ್ಕೋಬೇಕು. ನಾವಿಲ್ಲಿ ಒಳ್ಳೆ ದಾರ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು. ಕೆಲವು ಸಾಫ್ಟ್ ದಾರ ಸ್ವಲ್ಪ ಜಾರೋ ತರ ಇದ್ರೆ ಅದು ಜಾರ್ಕೊಂಡ್ಬಿಡುತ್ತೆ. ಬಿಗೆ ಗಂಟು ಹಾಕೊಂಡಾದ್ಮೇಲೆ ನಾವೇನ್ ಸೇಮ್ ಸೀರೆ ಉಟ್ಕೊಂತೀವಿ ಅದೇ ತರ ನಾನಿಲ್ಲಿ ಬಿಂದಿಗೆಗೆ ಸೀರೆ ಉಡಿಸ್ತಾ ಇದೀನಿ. ಈ ರೀತಿ ತುಂಬಾ ಸೀರೆ ಉಡ್ಸೋದು ತುಂಬಾ ಈಸಿ, ಹೊಸಬ್ರು ಕೂಡ ಆರಾಮಾಗಿ ಉಡಿಸ್ಬೋದು, ಟ್ರೈ ಮಾಡ್ಬೋದು, ಏನು ಕಷ್ಟ ಆಗಲ್ಲ. ಅದೇ ರೀತಿ ಸೀರೆ ಉಟ್ಕೊಂಡು 1-2 ಕಡೆ ಪಿನ್ ಹಾಕೊಂತಾ ಇದೀನಿ, ಯಾಕೆಂದ್ರೆ ಅದು ಸೆರಗು ಪಾರ್ಟ್ ಎಲ್ಲ ನೀಟಾಗಿ ಕುತ್ಕೋಬೇಕಲ್ವಾ ಕಲಶಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಎಲ್ಲಿ ಬೇಕು ಆ ಪಾರ್ಟ್ಗೆ ನಾನು ಪಿನ್ ಹಾಕಿಟ್ಕೊಂತಾ ಇದೀನಿ. ಇನ್ನು ಕಲಶ ಬಿಂದಿಗೆಗೆಲ್ಲ ಸೀರೆ ಉಡ್ಸ್ಕೊಂಡ ಆದ್ಮೇಲೆ ನಾನು ಹೊರಗಡೆ ಬಂದು ಒಂದು ಫೈನಲ್ ಲುಕ್ ನೋಡಿದೆ. ನಿಜ ನಾನು ಹೇಳ್ತಿರೋದು ಹಿಂಗೆ ಕೇಳಿ, ಅದು ನಿಜವಾಗ್ಲೂ ನಾವು ಅಲ್ಲಿ ಬಿಂದಿಗೆಗೆ ಕಲಶಕ್ಕೆ ಸೀರೆ ಉಡ್ಸಿದೀವಿ ಅಂತ ಹೇಳಕ್ಕೆ ಆಗಲ್ಲ. ಯಾವುದೋ ಒಂದು ಸಣ್ಣ ಮಗುಗೆ ಸೀರೆ ಉಡ್ಸಿ ಕೂರಿಸಿದೀವಿ ಅನ್ನೋ ತರನೇ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನ್ಗಂತೂ ತುಂಬಾನೇ ಖುಷಿ ಆಯ್ತು ಫೈನಲ್ ಲುಕ್ ನೋಡಿ. ಅದಾದ್ಮೇಲೆ ಇನ್ನು ಜ್ಯುವೆಲ್ರಿ ಎಲ್ಲ ಹಾಕೋಬೇಕಲ್ಲ, ಒಡವೆಗಳನ್ನೆಲ್ಲ ಸ್ವಲ್ಪ ದೇವ್ರಿಗೆ ಅಲಂಕಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಏನು ಸರಗಳಿತ್ತು ಅದನ್ನೆಲ್ಲ ಇವಾಗ ನಾವು ಯೂಸ್ ಮಾಡ್ಕೊಂಡಿರ್ತೀವಲ್ವಾ ಹಾಕೊಂಡು ಅದಕ್ಕೆ ಸ್ವಲ್ಪ ಅರ್ಶಿನ ಮತ್ತೆ ಗಂಜಲ ಹಾಕೊಂಡು ಅದ್ರಲ್ಲಿ ತೊಳೆದಿಟ್ಕೊಂಡು ಅದನ್ನ ದೇವ್ರಿಗೆ ಹಾಕೊಂಡು ಅಲಂಕಾರ ಮಾಡ್ಕೊಂಡೆ. ನೆಕ್ಸ್ಟ್ ಬೆಳಿಗ್ಗೆ 5 ಗಂಟೆಗೆ ನಾನು ಪೂಜೆ ಮಾಡೋದಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಅದಕ್ಕೋಸ್ಕರ ಇನ್ನು ತಟ್ಟೆ ಏನೇನು ಜೋಡಿಸ್ಕೋಬೇಕು ಪೂಜೆಗೆ ಅದೆಲ್ಲ ರೆಡಿ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಇವಾಗ ಕುಂಕುಮ ಕೊಡೋದಕ್ಕೆ ಅಂತ ಬ್ಲೌಸ್ ಪೀಸ್ ಎಲ್ಲ ತಂದಿಟ್ಕೊಂಡಿದ್ದೆ, ಅದನ್ನೆಲ್ಲ ಒಂದು ತಟ್ಟೆಗೆ ಹಾಕೊಂಡು ರೆಡಿ ಮಾಡ್ಕೊಂಡೆ. ಇನ್ನು ಹಣ್ಣುಗಳನ್ನ ನಾನು ಸಪ್ರೇಟಾಗಿ ಒಂದೊಂದು ಹಣ್ಣು ಸಪ್ರೇಟಾಗಿ ಇಡಲ್ಲ, ಯಾವಾಗೂ ಇದೇ ತರ ಒಂದು ದೊಡ್ಡ ತಟ್ಟೆಗೆ ನಾವೇನು ಹಣ್ಣುಗಳು ತಂದಿರ್ತೀವಿ ಎಲ್ಲಾ ತರ ಹಣ್ಣುಗಳನ್ನ ಜೋಡಿಸಿಟ್ಕೊಂಡು ಅದನ್ನು ಕೂಡ ಹಣ್ಣೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಪೂಜೆಗಂತೂ ಇಷ್ಟೇ ಹಣ್ಣು ಇಡಬೇಕು, ಇದೇ ತರ ಹಣ್ಣು ಇಡಬೇಕು, ಇಷ್ಟೇ ಇದ್ರಲ್ಲಿ ಮಾಡಬೇಕು ಅಂತ ಏನಿಲ್ಲ. ನಾವು ಭಕ್ತಿಯಿಂದ ದೇವ್ರಿಗೆ ಯಾವುದೇ ಹಣ್ಣು ತಂದಿಟ್ಟು ನಾವು ಒಂದು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ದೇವರು ಸಂತೃಪ್ತಿ ಆಗ್ತಾರೆ. ಆದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಗೂ ಖುಷಿ ಆಗುತ್ತಲ್ಲ, ನಮ್ಗೆ ಸ್ವಲ್ಪ ದೇವ್ರಿಗೆಲ್ಲಾನು ನಮ್ಮ ಶಕ್ತಿ ಅನುಸಾರ ನಮ್ಮ ಕೈಲಿ ಏನ್ ತಂದಿಡೋದಕ್ಕಾಗುತ್ತೆ ದೇವ್ರ
ದೇವ್ರಿಗೋಸ್ಕರ ನಾವು ಅರ್ಪಣೆ ಮಾಡೋಕ್ಕಾಗತ್ತೆ ಅಂತೇಳಿ ನಮ್ಮ ಕೈಲಿ ಏನೇನಾಗುತ್ತೆ ಅದನ್ನೆಲ್ಲ ತಂದಿಡ್ತೀವಿ ಅಲ್ವಾ. ದೇವ್ರಿಗೆ ಏನು ಕೇಳಿರಲ್ಲ, ಇದೇ ತಂದಿಡಿ ಇದರಲ್ಲೇ ಪೂಜೆ ಮಾಡಿ ಅಂತ ಏನು ಹೇಳಿರಲ್ಲ. ಆದರೆ ನಮ್ಗೊಂಥರ ಖುಷಿ ಆಗುತ್ತೆ, ನಮಗೆ ದೇವರು ಎಲ್ಲ ಒಳ್ಳೇದು ಮಾಡಿ ಎಲ್ಲ ಕೊಟ್ಟಾದ್ಮೇಲೆ ನಾವು ದೇವರಿಗೆ ಸ್ವಲ್ಪ ಈ ಥರ ಒಂದು ಪೂಜೆ ಸಮಯದಲ್ಲಿ ಹಬ್ಬದ ಟೈಮಲ್ಲಿ ನಮ್ಮ ಕೈಲಿ ಏನಾಗುತ್ತೆ ಅದನ್ನೆಲ್ಲ ನಾವು ದೇವರಿಗೆ ಸಮರ್ಪಿಸೋದ್ರೆ ನಮಗೂ ಸಂತೃಪ್ತಿ ಆಗುತ್ತೆ ಅಂತ ಮಾಡೋದಷ್ಟೇ. ಅದಾದ್ಮೇಲೆ ನಾನಿಲ್ಲಿ ಇವಾಗ ಒಂದು ಮಡ್ಲಕ್ಕಿ ಕೊಡ್ಬೇಕಲ್ವ ದೇವ್ರಿಗೆ, ಮಡ್ಲಕ್ಕಿ ತಟ್ಟೆ ರೆಡಿ ಮಾಡಿಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ತಟ್ಟೆಲಿ ಅಕ್ಕಿ ತೆಗೆದಿಟ್ಕೊಂಡು ಅದಕ್ಕೆ ವಿಳ್ಯದೆಲೆ, ಅಡಿಕೆ, ಒಂದು 51 ರೂಪಾಯಿ ದಕ್ಷಿಣೆ, 2 ಬಾಳೆಹಣ್ಣು, ಬೆಲ್ಲ, 2 ಕೊಬ್ಬರಿ ಬಾಟ್ಲು ಇಡ್ತಾ ಇದ್ದೀನಿ. 2 ಕೊಬ್ಬರಿ ಬಾಟ್ಲಲ್ಲೂ ಸ್ವಲ್ಪ ಕಲ್ಸಕ್ಕರೆ, ಖರ್ಜೂರ, ದ್ರಾಕ್ಷಿ, ಗೋಡಂಬಿ ಅದನ್ನೆಲ್ಲ ತುಂಬಿಟ್ಕೊಂಡು ಅರಿಶಿನ, ಕುಂಕುಮ, ಅದ್ರ ಜೊತೆಗೆ ಒಂದು ಬ್ಲೌಸ್ ಪೀಸು, ಅದ್ರ ಜೊತೆಗೆ 1 ಡಜನ್ ಬಳೆ ಇಟ್ಕೊಂಡು ಆ ಬ್ಲೌಸ್ ಪೀಸ್ ಮೇಲೆ ಅರಿಶಿನ, ಕುಂಕುಮ, ಹೂವು ಹಾಕಿಟ್ಕೊಂಡು ರೆಡಿ ಮಾಡ್ಕೊಂಡೆ. ಇವಾಗ ದೇವ್ರಿಗೆ ಮಡ್ಲಕ್ಕಿ ಇಟ್ಟಿರ್ತೀವಲ್ವ, ಇದರಲ್ಲಿ ಅಕ್ಕಿ ಬೆಲ್ಲದಲ್ಲಿ ಮನೇಲಿ ನಾವು ಸ್ವೀಟ್ ಮಾಡ್ಕೊಂಡು ಮಿಕ್ಕಿದ್ದೇನಿದೆ ಬಳೆ, ಬ್ಲೌಸ್ ಪೀಸ್ ಅದೆಲ್ಲ ನಾವೇ ಹೆಣ್ಮಕ್ಳು ಯೂಸ್ ಮಾಡ್ಕೊಳ್ಳೋದ್ರಿಂದ ಒಳ್ಳೇದು. ನೋಡಿ ಈ ತರ ಬೆಳಗ್ಗೆ ಪೂಜೆಗೆ ಬೇಕಾಗಿರೋ ತಟ್ಟೆ ಸಾಮಗ್ರಿಗಳನ್ನೆಲ್ಲ ಈ ತರ ರೆಡಿ ಮಾಡಿ ಇಟ್ಕೊಂಡೆ. ಅದಾದ್ಮೇಲೆ ಸ್ವಲ್ಪ ಕೆಲಸಗಳಿರುತ್ತಲ್ವ, ಇನ್ನು ಸ್ವಲ್ಪ ಕ್ಲೀನಿಂಗ್ ಕೆಲಸ ಅದೆಲ್ಲ ಮುಗಿಸ್ಕೊಂಡು ಇನ್ನು ಪೂಜೆಗೆ ರವೆ ಉಂಡೆ ಮಾಡ್ಕೊಂಬೋಣ ಅಂತ ಹೇಳ್ಬಿಟ್ಟು ಸ್ಟವ್ ಮೇಲೆ ಬಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕೊಂಡು, ತುಪ್ಪ ಬಿಸಿ ಆದ್ಮೇಲೆ ಅದಕ್ಕೆ ಗೋಡಂಬಿ, ದ್ರಾಕ್ಷಿನೆಲ್ಲ ಹಾಕೊಂಡು ಚೆನ್ನಾಗಿ ಹುರ್ಕೊಂಡೆ. ಇನ್ನು ರವೆ ಉಂಡೆ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಮೀಡಿಯಂ ರವೆ ತೊಗೊಂಡಿದ್ದೀನಿ. 1 ಕಪ್ ಮೀಡಿಯಂ ರವೆ ಹಾಕೊಂಡು ಒಂದು 10 ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ಅಂದರೆ ಕಡಿಮೆ ಊರಲ್ಲೇ ಚೆನ್ನಾಗಿ ಹುರ್ಕೊಬೇಕು ತುಪ್ಪದಲ್ಲಿ. ಏಕೆಂದರೆ ಇದು ಹಸಿ ಹಸಿ ಸ್ಮೆಲ್ ಇದೆ, ರವೆ ಉಂಡೆ ಅಷ್ಟು ಚೆನ್ನಾಗಿ ಆಗಲ್ಲ, ಚೆನ್ನಾಗಿ ಹುರ್ಕೊಬೇಕು. ನಾನು ಈ ರವೆ ಉಂಡೆ ಮಾಡ್ತಾ ಇರೋದು ಮಧ್ಯರಾತ್ರಿ 1 ಗಂಟೆಲಿ. ನೋಡಿ ಕಣ್ಣೆಲ್ಲ ಹೇಗಾಗ್ಬಿಟ್ಟಿದೆ, ಆಲ್ರೆಡಿ ನಿದ್ದೆ ಬರೋ ಥರ ಆಗ್ಬಿಟ್ಟಿದೆ. ಆದರೆ ಏನು ಬೇಡದು, ಪೂಜೆ ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬ, ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಿದ್ದೆನೂ ಬೇಡ, ಊಟನೂ ಬೇಡ, ಬರೀ ಕೆಲಸ ಮಾಡ್ಕೊಟ್ಟೆ ಇದ್ಬಿಟ್ಟಿರ್ತೀವಿ. ರವೆನ ಒಂದು 15 ನಿಮಿಷ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ 1 ಕಪ್ ರವೆಗೆ 3/4 ಕಪ್ ಅಷ್ಟು ಸಕ್ಕರೆ ಮತ್ತು ಒಂದು 7 ರಿಂದ 8 ಏಲಕ್ಕಿ ಹಾಕೊಂಡು ಮಿಕ್ಸಿಲಿ ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡ್ಕೊಂಡಾದ್ಮೇಲೆ ಅದನ್ನು ರವೆಗೆ ಸೇರಿಸ್ಕೊಂಡು ಅದನ್ನು ಕೂಡ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಸಕ್ಕರೆ ಮತ್ತು ರವೆ 2 ಮಿಕ್ಸ್ ಆಗಬೇಕಲ್ವ. ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಪೂರ್ತಿ ಒಂದು ಕೊಬ್ಬರಿ ತೊಗೊಂಡು ಅದನ್ನು ಕೂಡ ಮಿಕ್ಸಿಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಮಿಕ್ಸಿಗೆ ಹಾಕೊಂಡು ಅದನ್ನು ಕೂಡ ಪುಡಿ ಮಾಡ್ಕೊಂಡಿದ್ದೀನಿ. ಆ ಪುಡಿನೂ ಕೂಡ ಇವಾಗ ಸೇರಿಸ್ಕೊಂಡು ಇದನ್ನು ಕೂಡ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರವೆ ಉಂಡೆ ಮಾಡೋದು ಏನು ಅಷ್ಟು ಕಷ್ಟ ಇಲ್ಲ, ಈಸಿಯಾಗೆ ಮಾಡ್ಬೋದು. ಆದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ವಲ್ಪ ನಿಧಾನವಾಗಿ ಪ್ರೊಸೆಸ್ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ. ನಾವು ಸ್ವಲ್ಪ ಮಾಡಿದಾಗ ಬೇಗ ಮಾಡ್ಕೋಬೋದು, ಆದರೆ ಜಾಸ್ತಿ ಕ್ವಾಂಟಿಟಿಲಿ ಇದ್ದಾಗ ಸ್ವಲ್ಪ ನಾವು ಪೇಷನ್ಸಿಂದ ಮಾಡಿದ್ರೆ ತುಂಬಾ ಒಳ್ಳೆಯದು. ಇವಾಗ ಒಂದು 10 ನಿಮಿಷ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಯೂಶಲಿ ರವೆ ಉಂಡೆ ಮಾಡೋದಕ್ಕೆ ಹಾಲನ್ನ ಯೂಸ್ ಮಾಡ್ತಾರೆ. ಅಂದರೆ ನಮ್ಮ ಮನೇಲಿ ಇವತ್ತು ಅಂದರೆ ಹಾಲು ಇತ್ತು, ಆದರೆ ಯೂಸ್ ಮಾಡದಿರೋದು ಹಾಲು ಹಾಕ್ಬೇಕಲ್ವ ರವೆ ಉಂಡೆಗೆ ಅಂತ ಹೇಳ್ಬಿಟ್ಟು ಹೊಸ ಹಾಲು ಇರಲಿಲ್ಲ, ತಂದಿರಲಿಲ್ಲ. ಇನ್ನು ಏನು ಮಾಡೋದು ಅಂತ ಅಂದ್ಕೊಂಡಾಗ ನಾವು ಅಪ್ಪ ಇದ್ದವರು ಅವರೆಲ್ಲ ಊರ ಕಡೆ ಎಲ್ಲ ಊರೂರಲ್ಲೆಲ್ಲ ಏನು ಮಾಡ್ತಿದ್ರು ಅಂತಂದರೆ ರವೆ ಉಂಡೆ ಮಾಡೋದಕ್ಕೆ ತೆಂಗಿನಕಾಯಿ ಇರುತ್ತಲ್ಲ, ತೆಂಗಿನಕಾಯಿ ಒಳಗಡೆ ಎಳ್ನೀರು ಇರುತ್ತಲ್ಲ, ಆ ಎಳ್ನೀರು ಯೂಸ್ ಮಾಡಿಕೊಂಡು ರವೆ ಉಂಡೆ ಮಾಡ್ತಿದ್ರಂತೆ. ನನಗೂ ಅದೇ ಥರ ಮಾಡು ಅಂತ ಹೇಳಿದ್ರು. ನೋಡೋಣ, ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡ್ತಾ ಇರೋದು, ಹೇಗಾಗುತ್ತೆ ಅಂತ ಮಾಡಿದೆ. ಅದ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು, ಸಖತ್ತಾಗಿತ್ತು. ಹಾಲನ್ನೇ ಯೂಸ್ ಮಾಡ್ಕೊಂಡು ಮಾಡಬೇಕು ಅಂತ ಏನಿಲ್ಲ, ಈ ಥರ ಎಳ್ನೀರು ಯೂಸ್ ಮಾಡಿಕೊಂಡು ಕೂಡ ಮಾಡ್ಬೋದು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಸ್ವಲ್ಪ ದಿನ ಎಕ್ಸ್ಟ್ರಾನೇ ಸ್ಟೋರ್ ಮಾಡ್ಕೋಬೋದು ಈ ಥರ ಮಾಡೋದ್ರಿಂದ. ಇನ್ನು ಎಳ್ನೀರು ಹಾಕೊಂಡು ಚೆನ್ನಾಗಿ ಎಷ್ಟು ಬೇಕಷ್ಟು ನಾವು ಉಂಡೆ ಕಟ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಆ ಥರ ಎಳ್ನೀರು ಹಾಕೊಂಡು ಅದಾದ್ಮೇಲೆ ನಾನು ಎಲ್ಲ ರವೆ ಉಂಡೆನೆಲ್ಲ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಅದನ್ನು ಒಂದು ಪಾತ್ರೆಗೆ ಸಪ್ರೇಟಾಗಿ ಒಂದು ಸ್ಟೋರ್ ಮಾಡಿ ಇಟ್ಕೊಂಡೆ. ಇನ್ನು ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಮಲ್ಕೊಳ್ಳೋಷ್ಟರಲ್ಲಿ ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ಇನ್ನು ನಾವು ಅಮ್ಮ ಮೊದಲೇ ಹೇಳಿದ್ರು ಸ್ವಲ್ಪ ನಿದ್ದೆ ಮಾಡು, ಇಲ್ಲ ಅಂದರೆ ತಲೆನೋವು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ಒಂದು 2 ಅವರ್ ನಿದ್ದೆ ಮಾಡ್ಕೊಳ್ಳೋಣ ಅಂತ ಮಲ್ಕೊಂಡೆ. ಮತ್ತೆ ಬೆಳಗಿನ ಜಾವ 3:15ಗೆ ಎಚ್ಚರ ಆಯಿತು. ಅಮ್ಮನ ಕರ್ಕೊಂಡು ನಾನು 4 ಗಂಟೆಗೆ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಇಬ್ರು ಕೆಳಗೆ ಹೋಗಿದ್ವಿ. ನಾನೆಲ್ಲ ಬಾಗಿಲೆಲ್ಲ ತೊಳ್ಕೊಟ್ಟೆ, ಅಮ್ಮ ಎಲ್ಲ ರಂಗೋಲಿ ಹಾಕಿದ್ರು. ನನಗೆ ಈ ಥರ ಎಳೆ ರಂಗೋಲಿ ಎಲ್ಲ ಹಾಕೋದಕ್ಕೆ ಬರಲ್ಲ, ಅಮ್ಮ ಚೆನ್ನಾಗಿ ಹಾಕ್ತಾರೆ ಅಂದ್ಬಿಟ್ಟು ಅವ್ರ ಕೈಲ ಹಾಕಿಸ್ದೆ. ನೋಡಿ ಎಷ್ಟು ಕತ್ಲೆ ಇದೆ, ಬೆಳಗಿನ ಜಾವ 4 ಗಂಟೆ. ಇನ್ನು ಮನೆಗೆ ಬಂದು ವಾಪಸ್ಸು ಸ್ವಲ್ಪ ಎಲ್ಲ ಮನೆಯೆಲ್ಲ ಒರೆಸ್ಕೊಳ್ಳೋದಿತ್ತು ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಇಬ್ಬರು ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡ್ವಿ. ಇನ್ನು ರಾತ್ರಿಯಲ್ಲೇ ಕಲಶಕ್ಕೆಲ್ಲ ಸೀರೆನೆಲ್ಲ ಉಡ್ಸ್ಕೊಂಡು ಮತ್ತೆ ಒಡವೆನೆಲ್ಲ ಹಾಕೊಂಡು ಅಲಂಕಾರ ಮಾಡ್ಕೊಂಡಿದ್ದೆ ಅಲ್ವಾ. ಇವಾಗ ಬೆಳಗ್ಗೆ ನಾನು ಇಲ್ಲಿ ಮೇಲ್ಗಡೆ ಕಲಶನ ಪ್ರತಿಷ್ಠಾಪನೆ ಮಾಡ್ಕೋಬೇಕಿತ್ತು. ಅದಕ್ಕೆ ಕಲಶ ತುಂಬ ನೀರು ಹಾಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ಅಕ್ಷತೆ, ಹೂವು ಹಾಕೊಂಡು ಗಂಗೆಗೆ ಪ್ರಾರ್ಥನೆ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಬೆಳ್ಳಿ ಕಾಯಿನು, ಅದಾದ್ಮೇಲೆ ಚಿನ್ನನೂ ಸ್ವಲ್ಪ ಹಾಕಬೇಕು, ಏನಾದ್ರು ಚಿನ್ನದ ವಸ್ತುಗಳು ಅಂತ ಹೇಳ್ತಾರೆ. ನಾನು ಅದಕ್ಕೆ ನಂದೇ ರಿಂಗ್ ಹಾಕಿದ್ದೆ. ಅದ್ರ ಜೊತೆಗೆ ನಾರ್ಮಲ್ ಕಾಯಿನ್ ಬರುತ್ತಲ್ವಾ ಅದು ಕೂಡ ಹಾಕೊಂಡು ಅದ್ರ ಜೊತೆಗೆ ಸ್ವಲ್ಪ ಲಾವಂಚದ ಬೇರು
ಅದ್ರ ಜೊತೆಗೆ ಜಾವದ್ ಪೌಡರ್ ಅಂತ ಸಿಗುತ್ತೆ ಗ್ರಂಥಿಕೆ ಅಂಗಡಿಲಿ. ಅದನ್ನು ಕೂಡ ನಾನು ಕಲಶಕ್ಕೆ ಹಾಕೊಂಡು, ಅದು ಬರೀ ಕಲಶಕ್ಕೆ ಅಷ್ಟೇ ಅಲ್ಲದೆ ನಾವು ದೀಪ ಹಚ್ಬೇಕಾದ್ರೆ ಕೂಡ ಹಾಕೋಬಹುದು, ಒಳ್ಳೆ ಪರಿಮಳ ಬರುತ್ತೆ. ಅದಾದ್ಮೇಲೆ ನಾನಿಲ್ಲಿ ಕಲಶಕ್ಕೆ 5 ವಿಳ್ಯದೆಲೆ ಇಟ್ಕೊಂಡು ರಾತ್ರಿಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ತೆಂಗಿನಕಾಯಿಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿಟ್ಕೊಂಡು ಅದನ್ನು ಇಟ್ಕೊಂಡು ನಾವು ಮುಖವಾಡಕ್ಕೆಲ್ಲ ಓಲೆ ಅರ್ಶಿನ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಇನ್ನು ಮುಖವಾಡ ಹಾಕೊಂಡ್ರೆ ಲಕ್ಷ್ಮೀ ಪ್ರತಿಷ್ಠಾಪನೆ ಆಯ್ತು. ಇನ್ನು ಲಕ್ಷ್ಮಿ ಪ್ರತಿಷ್ಠಾಪನೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಲಕ್ಷ್ಮಿಗೆ ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕೊಂಡು, ಹೂವು ಎಲ್ಲ ಹಾಕೋದಕ್ಕಿಂತ ಮುಂಚೆ ಗೆಜ್ಜೆ ವಸ್ತ್ರ ಹಾಕೋದು ಮುಖ್ಯ. ಗೆಜ್ಜೆ ವಸ್ತ್ರ ಎಲ್ಲ ಹಾಕೊಂಡ್ಮೇಲೆ ಇನ್ನು ಹೂವು ಅಲಂಕಾರ ಮಾಡೋದಕ್ಕೆ ಅಂತ ದೇವ್ರಿಗೆ ಹೂವು ಎಲ್ಲ ತಂದಿರ್ತೀವಲ್ವಾ, ಹಾರ ಅದೆಲ್ಲ ಹಾಕೊಂಡು ಅಲಂಕಾರ ಮಾಡ್ಕೊಂಡು, ಇನ್ನು ತಟ್ಟೆ ಸಾಮಗ್ರಿಗಳನ್ನೆಲ್ಲ ರಾತ್ರಿಲೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ಲ, ಅದೆಲ್ಲ ಜೋಡಿಸ್ಕೊಂಡು ದೀಪ ಹಚ್ಕೊಂಡೆ. ಲಕ್ಷ್ಮಿನಂತೂ ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ಸಾಕ್ಷಾತ್ ದೇವಿನೇ ಬಂದು ನಮ್ಮನೇಲಿ ಕೂತಿರೋ ತರ ಅನಿಸ್ತಾ ಇತ್ತು. ತುಂಬಾನೇ ಖುಷಿ ಆಯ್ತು. ನಿಮ್ಗೆಲ್ಲ ಹೇಗೆ ಅನಿಸ್ತಿದೆ ನಮ್ಮನೆ ಲಕ್ಷ್ಮಿ ನೋಡಿ ಅಂತ ಕಮೆಂಟ್ ಮಾಡಿ. ಇನ್ನು ಲಕ್ಷ್ಮೀ ಪೂಜೆಗೆ ನಾನು 5 ತರ ನೈವೇದ್ಯ ಮಾಡ್ತೀನಿ. ಈ ನೈವೇದ್ಯ ಪ್ರಸಾದನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೈವೇದ್ಯಕ್ಕೆ ನಾನು ಕ್ಷೀರ ಅನ್ನ, ಮೊಸರನ್ನ, ಪಂಚಾಮೃತ, ಪುಳಿಯೋಗರೆ ಮತ್ತೆ ರಸಾಯನ ಮಾಡಿಟ್ಕೊಂಡಿದ್ದೀನಿ. 5 ಪ್ರಸಾದನೂ ಜುನ್ನಿಗೆ ಹಾಕೊಂತಾ ಇದ್ದೀನಿ. ಯಾಕೆಂದ್ರೆ ಬೇರೆ ಯಾವುದು ಯೂಸ್ ಮಾಡಿರೋ ಬಟ್ಲನ್ನೆಲ್ಲ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಜುನ್ನಿ ತಗೊಂಡು ಜುನ್ನಿಗೆ ಹಾಕೊಂಡು ಇನ್ನ ಪೂಜೆನೆಲ್ಲ ಶುರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆ ಶುರು ಮಾಡ್ಕೊಂಡ್ವಿ. ನಾನು ಈ ಪೂಜೆ ಮಾಡ್ಕೊಳ್ಳೋಷ್ಟರಲ್ಲಿ ಸುಮಾರು 5:30 ಆಗಿತ್ತು. ಅಷ್ಟರಲ್ಲಿ ಪೂಜೆನೆಲ್ಲ ಒಂದ್ಸತಿ ಅರ್ಶಿನ ಕುಂಕುಮ, ಹೂವು, ಅಕ್ಷತೆನೆಲ್ಲ ಹಾಕೊಂಡು ಪೂಜೆ ಶುರು ಮಾಡ್ಕೊಳ್ಳೋಣ ಅಂತ ನಾನು ನಮ್ಮಮ್ಮ ಇಬ್ರು ಪೂಜೆ ಮಾಡ್ಕೊತಾ ಇದೀವಿ. ನಾವು ನೈವೇದ್ಯ ಪ್ರಸಾದ ಎಲ್ಲ ಮಾಡಿಟ್ಕೊಂಡು ಪೂಜೆ ಮಾಡ್ಕೊಳ್ಳೋಷ್ಟರಲ್ಲಿ ಇನ್ನ ಬೆಳಗಿನ ಜಾವ 5:30 ಇತ್ತು. ಇನ್ನ ಸ್ವಲ್ಪ ಕತ್ಲೇನೆ ಇದೆ ಹೊರಗಡೆ ಎಲ್ಲ. ಇನ್ನು ಬೆಳಗ್ಗೆ ಆಗ್ತಿದ್ದಂಗೆನೆ ಒಬ್ಬೊಬ್ಬರೇ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲರೂ ಪೂಜೆ ಮಾಡ್ತಾ ಇದ್ವು. ಇಲ್ಲಿ ನನ್ನ ಹಸ್ಬೆಂಡ್ ಕೂಡ, ಅವರು ಕೂಡ ಬೇಗ ಎದ್ದು ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಅವರು ನೈಟ್ ಶಿಫ್ಟ್ ಮಾಡಿ ಮಲ್ಕೊಳ್ಳೋದೇ ಲೇಟ್ ಆಗುತ್ತೆ, ಬೆಳಗಿನ ಜಾವ ಆಗುತ್ತೆ. ಆದ್ರೆ ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ಬೇಗ ಎದ್ದು ಪೂಜೆ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡೆ, ದೇವ್ರಿಗೆ ಊಟ ಇಡಬೇಕಲ್ಲ ಅಂತ ಹೇಳ್ಬಿಟ್ಟು ಅಡುಗೆನೆಲ್ಲ ರೆಡಿ ಮಾಡಿಕೊಂಡು ಒಂದು ತಟ್ಟೆಗೆ ಬಾಳೆ ಎಲೆ ಇಟ್ಕೊಂಡು ಅದಕ್ಕೆ ಊಟನೆಲ್ಲ ಬಡಿಸ್ಕೊಂಡು, ಹಬ್ಬಕ್ಕೆ ಅಂತ ಊಟ ಮಾಡಿದ್ವಿ ಅಲ್ವಾ ಅಡುಗೆ ಎಲ್ಲ, ಅದನ್ನೆಲ್ಲ ಬಡಿಸ್ಕೊಂಡು ಫಸ್ಟ್ ಅದನ್ನು ದೇವ್ರಿಗೆ ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡಿ ಆಮೇಲೆ ನಾವೆಲ್ಲರೂ ಊಟ ಮಾಡೋದಲ್ವಾ. ಸೊ ಅದಕ್ಕೆ ಫಸ್ಟ್ ದೇವ್ರಿಗೆ ನೈವೇದ್ಯ ಪ್ರಸಾದನ ಇಟ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ದೇವ್ರಿಗೆ ನೈವೇದ್ಯನೆಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ವರಮಹಾಲಕ್ಷ್ಮಿ ಕೂರಿಸಿದಾಗ ದೇವರಿಗೆ 2 ಟೈಮ್ ಪ್ರಸಾದ ನೈವೇದ್ಯ ಮಾಡಿಟ್ಟು ಪೂಜೆ ಮಾಡಬೇಕು. ನಾನು ಬೆಳಗ್ಗೆನೆ 5 ತರ ನೈವೇದ್ಯ ಮಾಡಿಟ್ಟು ಪೂಜೆ ಮಾಡಿದ್ದೆ. ಅದಾದ್ಮೇಲೆ ಇವಾಗ ಮಧ್ಯಾಹ್ನ 1 ಗಂಟೆ ಅಷ್ಟರಲ್ಲಿ ದೇವ್ರಿಗೆ ಹೋಳಿಗೆ ಊಟ, ಒಬ್ಬಟ್ಟು ಊಟ ಎಲ್ಲ ಮಾಡಿಟ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡ್ಕೊತಾ ಇದ್ದೀನಿ. ನಾನು 3 ದಿನ ಕೂರಿಸೋದ್ರಿಂದ 3 ದಿನ ಕೂಡ ದೇವ್ರಿಗೆ 2 ಟೈಮು ನಾನು ನೈವೇದ್ಯ ಮಾಡಿಡ್ತೀನಿ. ಅಂದ್ರೆ ಶುಕ್ರವಾರ ಮತ್ತೆ ಶನಿವಾರ ಮಾಡಿಡ್ತೀನಿ. ಭಾನುವಾರ ಬೆಳಿಗ್ಗೆ ಒಂದು ನೈವೇದ್ಯ ಮಾಡಿಟ್ಟು ಪೂಜೆ ಮಾಡಿ ದೇವರು ಕಲಶ ಸಡಿಲಿಸ್ತೀನಿ. ಇನ್ನು ಪೂಜೆ ಎಲ್ಲ ಆದ್ಮೇಲೆ ಮನೆಯವರೆಲ್ಲ ಒಟ್ಟಿಗೆ ಕುತ್ಕೊಂಡು ಹೋಳಿಗೆ ಊಟ ಮಾಡ್ತಾ ಇದೀವಿ. ಹಬ್ಬ ಅಂದ್ರೆ ಹಾಗೆ ಅಲ್ವಾ, ಎಲ್ಲಾರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ರೇನೆ ಒಂಥರ ಚಂದ. ಇನ್ನು ಊಟ ಆದ್ಮೇಲೆ ಎಲ್ಲರೂ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾಳೆ. ಇವತ್ತು ವೈಷ್ಣವಿ ಸೀರೆ ಉಟ್ಕೋಬೇಕು ಅಂತ ಹೇಳಿ ಅಮ್ಮನ ಕೈಲಿ ಹಠ ಮಾಡಿ ಸೀರೆ ಉಟ್ಸ್ಕೊಂಡಿದ್ದಾಳೆ. ಒಳ್ಳೆ ಪುಟ್ಟ ಲಕ್ಷ್ಮಿ ತರ ಮನೆ ತುಂಬಾ ಓಡಾಡ್ತಾ ಇದ್ಲು, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು ಇವತ್ತವಳು. ವೆಲ್ಕಮ್ ಟು ಬಿಂದುಸ್ವರ್ಡ್ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿದ್ರ, ಇವತ್ತು ಹಬ್ಬಕ್ಕೆ ನಾನು ವಿಶ್ ಮಾಡೋದು ಮರ್ತೆ ಅಂತ ಹೇಳ್ಬಿಟ್ಟು ನನ್ನ 2 ಮಕ್ಕಳು ವೈಷ್ಣವಿ, ಯೋಗರಾಜ ನಿಮ್ಗೆಲ್ಲರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶ್ ಮಾಡ್ತಾ ಇದ್ದಾರೆ. ಇನ್ನು ಈ ವರಮಹಾಲಕ್ಷ್ಮಿ ಹಬ್ಬದ ಇನ್ನೊಂದು ಸ್ಪೆಷಾಲಿಟಿ ಅಂತ ಏನು ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬ ಆಗಿ ಸಂಜೆಗೆ ನಮ್ಮ ಅಕ್ಕಪಕ್ಕ ಮನೆಯವ್ರು ಏನಿರ್ತಾರೆ, ನಮ್ಮ ಪರಿಚಯವ್ರು ಏನಿರ್ತಾರೆ, ಫ್ರೆಂಡ್ಸ್ಗಳು ಏನಿರ್ತಾರೆ, ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಹೋಗೋದಕ್ಕೆ ಬರ್ತಾರೆ. ನಾವು ಅವ್ರ ಮನೆಗೆ ಹೋಗ್ತೀವಿ.
ಯಾವಾಗೋ ಒಂದ್ಸತಿ ರೋಡಾಗಿ ಸಿಕ್ಕಿ ಮಾತಾಡಿರ್ತೀವಿ, ಇಲ್ಲ ಒಂದು ಸ್ಮೈಲ್ ಮಾಡಿ ಬಂದಿರ್ತೀವಿ. ಅವರೆಲ್ಲ ಬಂದು ವರ್ಷಕ್ಕೊಂದ್ಸತಿ ನಮ್ಮನ್ನ ಅರ್ಶಿನ ಕುಂಕುಮಕ್ಕೆ ಹೋಗ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ. ಎಷ್ಟು ಚಂದ ಅಲ್ವಾ? ಹಬ್ಬದ ಹೆಸರು ಹೇಳ್ಕೊಂಡು ಈ ಥರ ಎಲ್ಲ ಇನ್ನೂ ಸ್ವಲ್ಪ ಫ್ರೆಂಡ್ಶಿಪ್ಪು, ನಮ್ಮ ಬಾಂಧವ್ಯ ಎಲ್ಲ ಗಟ್ಟಿ ಆಗುತ್ತೆ ಅಲ್ವಾ? ಹಾಗೆ ನಮ್ಮ ಮನೆಗೆ ಅರ್ಶಿನ ಕುಂಕುಮಕ್ಕೆಲ್ಲ ಬಂದಿದ್ರು. ನಾನು ಅರ್ಶಿನ ಕುಂಕುಮ ತಾಂಬೂಲನ್ನೆಲ್ಲ ಕೊಡ್ತಾ ಇದ್ದೀನಿ. ವೈಷ್ಣವಿ ಕೂಡ ಅಲ್ಲಿ ಇಲ್ಲಿ ಓಡಾಡ್ಕೊಂಡು, ಹಾಗೆ ಅವಳ ಫ್ರೆಂಡ್ಸ್ಗಳೆಲ್ಲ ಬಂದಿದ್ರಲ್ವ, ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಅವಳು ಕೂಡ ಬ್ಯುಸಿ ಆಗ್ಬಿಟ್ಟಿದ್ರು. ಹಬ್ಬ ಅಂದ್ರೇನೆ ಹಾಗೆ ಅಲ್ವಾ? ನಾವು ಹೆಣ್ಮಕ್ಳು ಫುಲ್ ಆಕ್ಟಿವ್ ಆಗಿ ಜೋಶಲ್ಲಿ ಇರ್ತೀವಿ. ಎಷ್ಟೇ ಕೆಲಸ ಮಾಡಿದ್ರು ಪರವಾಗಿಲ್ಲ, ನಿದ್ದೆ ಮಾಡದಿದ್ರು ಪರವಾಗಿಲ್ಲ, ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಫುಲ್ ಆಕ್ಟಿವ್ ಆಗಿ ಇರ್ತೀವಿ. ಈ ವರ್ಷ ವರಮಹಾಲಕ್ಷ್ಮಿ ತಾಯಿ ನಿಮ್ಮೆಲ್ಲರ ಜೀವನದಲ್ಲೂ ಆಯಸ್ಸು, ಆರೋಗ್ಯ, ಯಶಸ್ಸು, ಏಳಿಗೆ, ಕೀರ್ತಿ, ಸಿರಿ ಸಂಪತ್ತು, ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಆಶೀರ್ವಾದಿಸಲಿ. ನೀವೆಲ್ಲರೂ ಚೆನ್ನಾಗಿರಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪೂಜೆ, ವ್ರತ ಮತ್ತು ವಿಧಾನಗಳೆಲ್ಲ ಹೇಗಿರುತ್ತೆ, ತಯಾರಿ ಹೇಗಿರುತ್ತೆ ಅಂತ ವಿಡಿಯೋದಲ್ಲಿ ನೋಡಿದ್ದೀರಾ. ಈ ವಿಡಿಯೋ ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.